ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ಇವತ್ತು ನಾವೊಂದು ಬಹಳ ಕುತೂಹಲಕಾರಿಯಾದ ಜಾನಪದ ಕಥೆಯನ್ನ ಆಳವಾಗಿ ನೋಡೋಣ. ಇದು ತಂಬಾಕಿನ ಮೂಲದ ಬಗ್ಗೆ ಇರುವ ಒಂದು ಕಥೆ. ಹೌದು, ಇದು ಕೇಳೋಕೆ ಒಂದು ಸರಳವಾದ ನೀತಿಕತೆ ತರ ಅನ್ಸಿದ್ರು ಇದರೊಳಗೆ ಅಡಗಿರುವ ವಿಷಯಗಳು ಅಂದ್ರೆ ಬಯಕೆ, ತಿರಸ್ಕಾರ ಇವುಗಳ ಬಗ್ಗೆ ಬಹಳ ಆಳವಾಗಿ ಹೇಳುತ್ತೆ. ಹೌದು, ಇದು ಕೇವಲ ತಂಬಾಕು ಹೇಗೆ ಹುಟ್ಟಿತು ಅನ್ನೋ ಕಥೆ ಅಲ್ವಾ? ಇದೊಂದು ಮನಸ್ಶಾಸ್ತ್ರದ ಕಥೆ ಅಂತಾನೂ ಹೇಳ್ಬಹುದು. ಖಂಡಿತ. ತಿರಸ್ಕಾರದ ನೋವು ಒಬ್ಬ ವ್ಯಕ್ತಿಯನ್ನ ಹೇಗೆಲ್ಲ ಬದಲಾಯಿಸ್ಬೋದು, ಮತ್ತೆ ನಾವು ದೇವರತ್ರ ಕೇಳೋ ವರಗಳು ಹೇಗೆ ನಮಗೆ ತಿರುಗುಬಾಣ ಆಗ್ಬೋದು ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಸರಿ, ಹಾಗಾದ್ರೆ ಕಥೆಯ ಆರಂಭದಿಂದಲೇ ಶುರು ಮಾಡೋಣ. ಖಂಡಿತ. ಒಂದು ಸಮೃದ್ಧ ರಾಜ್ಯ. ಅಲ್ಲಿ ತಂಬಾಕು ಅಂತ ಒಬ್ಬ ರಾಜಕುಮಾರಿ ಇರ್ತಾಳೆ. ಅವಳು ಸುಂದರಿ, ಗುಣವಂತೆ, ವಿದ್ಯಾವಂತೆ, ಅಂದ್ರೆ ಎಲ್ಲವೂ ಪರಿಪೂರ್ಣ. ಆದ್ರೆ ಅವಳ ಮದುವೆಯ ಪ್ರಸ್ತಾಪಗಳು ಶುರುವಾದಾಗ ಕತೆಗೆ ಒಂದು ವಿಚಿತ್ರವಾದ ತಿರು ಸಿಗುತ್ತೆ. ಏನಾ ತಿರುವು? ಅವಳನ್ನ ಮದುವೆ ಆಗೋಕೆ ಬಂದ ರಾಜಕುಮಾರರೆಲ್ಲರೂ ಅವಳನ್ನ ನಿರಾಕರಿಸ್ತಾರೆ. ಓ, ಒಬ್ರಲ್ಲ ಇಬ್ರಲ್ಲ, ಎಲ್ಲರೂ. ಇಲ್ಲಿ ನಿರಾಕರಣೆಯ ಸ್ವರೂಪ ಬಹಳ ಮುಖ್ಯ. ಇದು ಯಾವುದೋ ರಾಜಕೀಯ ಕಾರಣಕ್ಕೆ ನಡೆಯುವ ನಿರಾಕರಣೆಯಲ್ಲ. ಹಾಗಾದ್ರೆ ಕಾರಣಗಳೇ ಬಹಳ ವಿಚಿತ್ರ, ಅಂದ್ರೆ ಅಲೌಕಿಕ. ಕೆಲವರು ಅವಳನ್ನ ನೋಡೋ ಮೊದಲೇನೆ ಇದ್ದಕ್ಕಿದ್ದಂತೆ ಕಾಯಿಲೆ ಬೀಳ್ತಾರೆ. ಹೌದಾ? ಇನ್ನು ಕೆಲವರಿಗೆ ಕನಸಲ್ಲಿ ಅವಳ ಮುಖ ಕಂಡು ಹೆದರಿಕೆ ಆಗುತ್ತೆ. ಕೆಲವರು ಅರಮನೆಗೆ ಬಂದು ಅವಳನ್ನ ನೋಡಿ ಒಂದು ಮಾತಾಡದೆ ವಾಪಸ್ ಹೋಗ್ತಾರೆ. ಅಯ್ಯೋ, ಅಂದ್ರೆ ಅವಳನ್ನು ನಿರಾಕರಿಸಲು ಯಾವುದೇ ತಾರ್ಕಿಕ ಕಾರಣಗಳೇ ಇರೋದಿಲ್ಲ. ಇಲ್ಲಿ ಕಥೆಗಾರರು ಬಳಸಿರೋ ತಂತ್ರ ಇದು. ಅವಳನ್ನ ಒಬ್ಬ ವ್ಯಕ್ತಿಯ ಸ್ಥಾನದಿಂದ ಕೆಳಗಿಳಿಸಿ ಒಂದು ಶಾಪಗ್ರಸ್ತ ವಸ್ತು ಅನ್ನೋ ಹಾಗೆ ಬಿಂಬಿಸೋಕ್ ಶುರು ಮಾಡ್ತಾರೆ. ಇದು ಅವಳನ್ನು ಮಾನವೀಯತೆಯಿಂದ ದೂರ ಸರಿಸೋ ಒಂದು ಪ್ರಯತ್ನ ಅಲ್ವಾ? ಹೌದು. ಅವಳಿನ್ನು ರಾಜ್ಕುಮಾರಿಯಾಗಿ ಉಳಿಯಲ್ಲ, ಬದಲಿಗೆ ಒಂದು ಕೆಟ್ಟ ಶಕುನವಾಗಿ ಬದಲಾಗುತ್ತಾಳೆ. ಓಕೆ, ಹಾಗಾಗಿ ಅರಮನೆಯಲ್ಲಿ ಅವಳು ಶಾಪಗ್ರಸ್ತಲು, ಅವಳು ದುರದೃಷ್ಟ ತರ್ತಾಳೆ ಅನ್ನೋ ಪಿಸುಮಾತುಗಳು ಶುರುವಾಗುತ್ತೆ. ಹೌದು, ಇದು ಅವಳನ್ನ ಇನ್ನಷ್ಟು ಒಂಟಿಯಾಗಿಸುತ್ತೆ. ತನ್ನ ತಂದೆಯಾದ ರಾಜನಿಗೂ ಬಹಳ ಹತಾಶೆಯಾಗುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ, ನನ್ನ ಮಗಳನ್ನು ಮದುವೆಯಾದವರಿಗೆ ನನ್ನ ಸಿಂಹಾಸನವನ್ನೇ ಕೊಡ್ತೀನಿ ಅಂತ ಘೋಷಿಸ್ತಾನೆ. ಅಷ್ಟು ದೊಡ್ಡ ಆಮಿಷ. ಆದ್ರೂ ಯಾರೂ ಮುಂದೆ ಬರಲ್ವಾ? ಯಾರೂ ಬರಲ್ಲ. ಇದನ್ನ ಗಮನಿಸಿ. ಒಂದು ರಾಜ್ಯದ ಸಿಂಹಾಸನಕ್ಕಿಂತಲೂ ಅವಳ ಮೇಲಿದ್ದ ಶಾಪದ ಭಯ ದೊಡ್ಡದಾಗತ್ತೆ. ಅಂದ್ರೆ ಇಡೀ ಜಗತ್ತೇ ಅವಳ ಅಸ್ತಿತ್ವವನ್ನ ತಿರಸ್ಕರಿಸಿದ ಹಾಗೆ? ನಿಖರವಾಗಿ. ಇದು ಕೇವಲ ಮದುವೆಯ ನಿರಾಕರಣೆ ಅಲ್ಲ, ಇದು ಅಸ್ತಿತ್ವದ ನಿರಾಕರಣೆ. ಸರಿ, ಈ ಸಂಪೂರ್ಣ ತಿರಸ್ಕಾರ, ಈ ಒಂಟಿತನ, ಇದು ಅವಳನ್ನು ಒಂದು ನಿರ್ಣಾಯಕ ಹಂತಕ್ಕೆ ತಳ್ಳುತ್ತಾ? ಹೌದು. ವರ್ಷಗಳು ಕಳೆಯುತ್ತೆ. ಅವಳು ಅರಮನೆಯನ್ನು ಬಿಟ್ಟು ಕಾಡಿಗೋಗ್ತಾಳೆ. ಅಲ್ಲಿ ಕಠಿಣ ತಪಸ್ಸನ್ನು ಆಚರಿಸ್ತಾಳೆ. ಇದು ಕಥೆಯ 2ನೇ ಭಾಗ. ಇಲ್ಲಿ ಅವಳ ಪಾತ್ರ ಸಂಪೂರ್ಣ ಬದಲಾಗುತ್ತೆ ಅಲ್ವಾ? ಖಂಡಿತ. ಇಲ್ಲಿವರೆಗೂ ಅವಳು ತಿರಸ್ಕಾರದ ಪೀಡಿತೆಯಾಗಿದ್ದಿರು. ಈಗ ಅವಳು ತನ್ನ ವಿಧಿಯನ್ನ ತಾನೇ ಬರೆಯಕ್ ಹೊಡ್ತಾಳೆ. ಅವಳ ತಪಸ್ಸು, ಉಪವಾಸ ಇದೆಲ್ಲವೂ ಅವಳ ದುಃಖವನ್ನ ಒಂದು ಶಕ್ತಿಯಾಗಿ ಪರಿವರ್ತಿಸೋ ಪ್ರಯತ್ನನಾ? ಹೌದು. ಅವಳು ಕೇವಲ ಅಸ್ತಿತ್ವದಲ್ಲಿರುವುದೇ ನಾನು ಮಾಡಿದ ಅಪರಾಧವೇ ಅಂತ ತನ್ನನ್ನೇ ತಾನು ಪ್ರಶ್ನೆ ಮಾಡ್ಕೊಳ್ತಾಳೆ. ಆ ಪ್ರಶ್ನೆಯಲ್ಲಿ ಅವಳ ನೋವು, ಕೋಪ ಎಲ್ಲವೂ ಇತ್ತು. ಅವಳ ತಪಸ್ಸಿಗೆ ಒಂದು ದೈವಿಕ ಶಕ್ತಿ ಪ್ರತ್ಯಕ್ಷವಾಗುತ್ತೆ. ಹೌದು. ಕಥೆಯಲ್ಲಿ ಅದನ್ನ ವಿಧಿ ಅಂತ ಕರೆಯಲಾಗಿದೆ. ಅದು ಕರುಣಾಮಯೂ ಅಲ್ಲ, ಕ್ರೂರಿಯೂ ಅಲ್ಲ, ಬದಲಿಗೆ ನಿಖರವಾದದ್ದು. ಆ ಶಕ್ತಿಯ ಮುಂದೆ ತಂಬಾಕು ಕೇಳೋವರವೇ ಈ ಕಥೆಯ ಹೃದಯ ಭಾಗ. ಖಂಡಿತ. ಅವಳು ಪ್ರೀತಿಯನ್ನಾಗಲಿ ಸೌಂದರ್ಯವನ್ನಾಗಲಿ ಕೇಳೋದಿಲ್ಲ. ಬದಲಿಗೆ ಅವಳು ಕೇಳಿದ್ದು ಒಂದು ಪ್ರತೀಕಾರದ ವರ. ಅವಳ ಮಾತುಗಳಲ್ಲೇ ಆ ನೋವು, ಆ ಕೋಪ ಸ್ಪಷ್ಟವಾಗಿ ಕಾಣುತ್ತೆ. ಏನಂತ ಕೇಳ್ತಾಳೆ? ಈ ಜನ್ಮದಲ್ಲಿ ಯಾವೊಬ್ಬ ಪುರುಷನೂ ನನ್ನನ್ನು ಬಯಸಲಿಲ್ಲ. ನನ್ನ ಮುಂದಿನ ಜನ್ಮದಲ್ಲಿ ಪ್ರತಿಯೊಬ್ಬ ಪುರುಷನೂ ನನ್ನನ್ನು ಬಯಸಲಿ. ತಿರಸ್ಕಾರ ನನ್ನನ್ನು ಅಟ್ಟಿಸ್ಕೊಂಡು ಬಂದ ಹಾಗೆ ಮುಂದಿನ ಜನ್ಮದಲ್ಲಿ ಹಂಬಲ ನನ್ನನ್ನು ಅಟ್ಟಿಸ್ಕೊಂಡು ಬರಲಿ. ಇದರಲ್ಲಿ ಏನ್ ವಿಶೇಷ? ಎಲ್ಲರೂ ತನ್ನನ್ನು ಇಷ್ಟಪಡಬೇಕು ಅಂತ ಬಯಸೋದು ಸಹಜ ಅಲ್ವಾ? ಅಲ್ಲ, ಇಲ್ಲೇ ಇರೋದು ಸೂಕ್ಷ್ಮ ವ್ಯತ್ಯಾಸ. ಅವಳು ನನಗೆ ಪ್ರೀತಿ ಸಿಗ್ಲಿ ಅಥವಾ ಗೌರವ ಸಿಗ್ಲಿ ಅಂತ ಕೇಳಿಲ್ಲ. ಓ, ಅವಳು ಕೇಳಿದ್ದು ಎಲ್ಲರೂ ನನ್ನನ್ನು ಬಯಸಲಿ ಅಂತ. ಬಯಕೆ ಅಂದ್ರೆ ಡಿಸೈರ್ ಮತ್ತು ಪ್ರೀತಿ ಅಥವಾ ಗೌರವದ ನಡುವೆ ದೊಡ್ಡ ಅಂತರ ಇದೆ. ಹೇಗೆ? ಬಯಕೆ ಅನ್ನೋದು ಹೆಚ್ಚಾಗಿ ಸ್ವಾರ್ಥದಿಂದ ಕೂಡಿರುತ್ತೆ. ಅದು ಇನ್ನೊಬ್ಬರನ್ನ ಒಂದು ವಸ್ತುವಿನಂತೆ ನೋಡಬಹುದು. ಆದರೆ ಪ್ರೀತಿ ಮತ್ತು ಗೌರವ ಅದು ಇನ್ನೊಬ್ಬರ ಅಸ್ತಿತ್ವವನ್ನ ಒಪ್ಕೊಳ್ಳೋದು. ತಂಬಾಕು ತನ್ನ ನೋವಿನಲ್ಲಿ ಈ ವ್ಯತ್ಯಾಸವನ್ನ ಮರೆತುಬಿಡ್ತಾಳೆ. ಓ, ಈಗರ್ಥವಾಯ್ತು. ಸೊ
ಅವಳು ತಿರಸ್ಕಾರದ ವಿರುದ್ಧ ಹೋರಾಡಕ್ಕೆ ಅದರ ತದ್ವಿರುದ್ಧವಾದ ಬಯಕೆಯನ್ನು ಆರಿಸಿಕೊಂಡ್ಳು. ಅವಳು ಕೇಳಿದ್ರಲ್ಲಿ ಗೌರವ ಅನ್ನೋ ಪದವೇ ಇರ್ಲಿಲ್ಲ. ಕರೆಕ್ಟ್. ಹಾಗಾಗಿ ವಿಧಿಯು ಅವಳಿಗೆ ಮೋಸ ಮಾಡ್ಲಿಲ್ಲ. ಅದು ಕೇವಲ ಅವಳು ಕೇಳಿದ್ದನ್ನ ಅಕ್ಷರಶಃ ಕೊಡೋಕೆ ಸಿದ್ಧವಾಯಿತು. ಕಥೆಯಲ್ಲಿ ಬರೋ ವರವನ್ನು ನೀಡನಾಯಿತು ಮತ್ತು ವಿಧಿಯು ಯಾವುದೇ ಮಮತೆಯಿಲ್ಲದೆ ಮುಗುಳು ನಕ್ಕಿತು ಅನ್ನೋ ಸಾಲು ಈಗ ಇನ್ನಷ್ಟು ಭಯಾನಕವಾಗಿ ಕಾಣಿಸುತ್ತೆ. ಹೌದು, ಆ ಮುಗುಳ್ನಗು ಮುಂದೆ ಆಗ್ಲಿರುವ ದುರಂತದ ಮುನ್ಸೂಚನೆ. ಅವಳ ವರ ಅವಳಿಗೆ ಸಿಗೋ ಬಹುಮಾನ ಅಲ್ಲ, ಅದು ಅವಳ ಮುಂದಿನ ಜನ್ಮದ ಶಿಕ್ಷೆಯಾಗುತ್ತೆ. ಸರಿ, ಇಲ್ಲಿಂದ ಕಥೆ ಒಂದು ದೊಡ್ಡ ಜಂಪ್ ತೆಗೆದುಕೊಳ್ಳುತ್ತೆ. ಅವಳ ಈ ಜನ್ಮ ಮುಗಿದು ಅವಳು ಮತ್ತೆ ಹುಟ್ತಾಳೆ ಮತ್ತು ಇಲ್ಲಿ ಕಥೆಯ ಅತಿ ದೊಡ್ಡ ಅನಿರೀಕ್ಷಿತ ತಿರುವು ಬರುತ್ತೆ. ಹೌದು, ಅವಳೊಬ್ಬ ಮಹಿಳೆಯಾಗಿ ಪುನರ್ಜನ್ಮ ಪಡೆಯುವುದಿಲ್ಲ, ಮನುಷ್ಯಳಾಗಿಯೂ ಅಲ್ಲ. ಮತ್ತೆ ಅವಳೊಂದು ಗಿಡವಾಗಿ ಜನಿಸ್ತಾಳೆ. ಏನು, ಗಿಡವಾಗಿನಾ? ಹೌದು, ಮೃದುವಾದ ಎಲೆಗಳು ಮತ್ತೇರಿಸುವ ಸುವಾಸನೆ ಇರೋ ಒಂದು ಗಿಡವಾಗಿ ಮರುಜನ್ಮ ಪಡೆಯುತ್ತಾಳೆ. ಇದು ಯಾಕೆಷ್ಟು ಪರಿಣಾಮಕಾರಿ ಅಂದ್ರೆ ಅವಳ ವರ ಎಷ್ಟು ಕ್ರೂರವಾಗಿ ಅಕ್ಷರಶಃ ಈಡೇರಿತು ಅನ್ನೋದನ್ನ ಇದು ತೋರಿಸುತ್ತೆ. ಅವಳು ಮನುಷ್ಯಳಾಗಿ ಉಳಿಯಲಿಲ್ಲ, ಬದಲಿಗೆ ಒಂದು ವಸ್ತುವಾದಳು. ಅವಳು ಗಿಡವಾಗಿ ಹುಟ್ಟಿದ್ರಲ್ಲೇ ಕಥೆಯ ಆಳವಾದ ಸಂದೇಶ ಅಡಗಿದೆ ಅಂತೀರಾ? ಖಂಡಿತ. ಗಿಡಕ್ಕೆ ತನ್ನದೇ ಆದ ಇಚ್ಛಾಶಕ್ತಿ ಇರೋದಿಲ್ಲ. ಅದನ್ನ ಬೆಳೆಸ್ಬೋದು, ಕೀಳಬಹುದು, ಮಾರ್ಬೋದು, ಬಳಸ್ಬೋದು. ಅಂದ್ರೆ ಅದೊಂದು ಸಂಪನ್ಮೂಲ. ಅವಳು ಬಯಸಿದ್ದು ಬಯಕೆಯನ್ನು, ನಿಯಂತ್ರಣವನ್ನಲ್ಲ. ಗಿಡವಾಗಿ ಅವಳು ಎಲ್ಲರ ಬಯಕೆಯ ವಸ್ತುವಾದಳು. ಆದರೆ ಆ ಬಯಕೆ ಮೇಲೆ ಅವಳಿಗೆ ಯಾವುದೇ ಕಂಟ್ರೋಲ್ ಇರಲಿಲ್ಲ. ಮತ್ತು ಅವಳ ವರ ನಿಜವಾಗುತ್ತೆ. ಪುರುಷರು ಆ ಗಿಡವನ್ನ ಕಂಡುಹಿಡಿತಾರೆ. ಹೌದು, ಅವಳಿಗಾಗಿ ಹಂಬಲಿಸ್ತಾರೆ, ಅದಕ್ಕಾಗಿ ಯುದ್ಧ ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ. ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಅದ್ರ ಸುತ್ತ ನಿರ್ಮಾಣ ಆಗುತ್ತೆ. ಅವಳು ಕೇಳಿದ ಹಾಗೆ ಅವಳನ್ನ ಎಲ್ಲರೂ ಎಲ್ಲೆಡೆ ಬಯಸುತ್ತಾರೆ. ಆದ್ರೆ ಆ ಬಯಕೆ ಸ್ವರೂಪ ಹೇಗಿತ್ತು? ಅದು ಪ್ರೀತಿಯಾಗಿರ್ಲಿಲ್ಲ, ಗೌರವವಾಗಿರ್ಲಿಲ್ಲ. ಅದೊಂದು ಚಟ, ಒಂದು ಗೀಳು. ಓ, ಕಥೆಯಲ್ಲಿ ಬಳಸೋ ಪದಗಳು ಬಹಳ ಹಿಂಸಾತ್ಮಕವಾಗಿವೆ. ಅವಳನ್ನು ಸುಡಲಾಯಿತು, ಉಸಿರಾಡಲಾಯಿತು, ಜಗಿಯಲಾಯಿತು. ಇದು ನಿಜಕ್ಕೂ ಭಯಾನಕ. ಅಂದ್ರೆ ಅವಳು ಜನರ ತುಟಿಗಳ ಮೇಲೆ ಬಾಯಿಯೊಳಗಿರ್ತಾಳೆ, ಆದ್ರೆ ಎಂದಿಗೂ ಅವರ ಹೃದಯ ತಲುಪುವುದಿಲ್ಲ. ನಿಖರವಾಗಿ ಅವಳು ಜನರ ಅಭ್ಯಾಸಗಳನ್ನಾಳತಾಳೆ, ಅವರ ಮನೆಗಳನ್ನಲ್ಲ. ಇದು ಕಥೆಯ ಅತಿದೊಡ್ಡ ವ್ಯಂಗ್ಯ. ಅವಳು ಬಯಸಿದ್ದೆಲ್ಲವೂ ಸಿಕ್ಕಿತು, ಆದ್ರೆ ಅವಳು ನಿಜವಾಗಿಯೂ ಹಂಬಲಿಸಿದ್ದು ಅಂದ್ರೆ ಒಂದು ಸ್ವೀಕಾರ, ಒಂದು ಸ್ಥಾನ, ಅದ್ ಸಿಗ್ಲೇ ಇಲ್ಲ. ಹೌದು, ಅವಳ ಹಳೆಯ ಹೆಸರು ತಂಬಾಕು ಕಾಲಾನಂತರದಲ್ಲಿ ಸ್ವಲ್ಪ ಬದಲಾಗಿ ಆ ಗಿಡಕ್ಕೆ ತಂಬಾಕು ಅಂತಾನೇ ಹೆಸರು ಬರುತ್ತೆ. ಓ, ಇದು ಅವಳ ದುರಂತವನ್ನ ಪೂರ್ಣಗೊಳಿಸುತ್ತೆ. ಮೊದಲ ಜನ್ಮದಲ್ಲಿ ಒಂಟಿತನ ಅವಳನ್ನ ಒಳಗಿಂದ ತಿನ್ನುತ್ತಿತ್ತು. ಎರಡನೇ ಜನ್ಮದಲ್ಲಿ ಅವಳು ಬಯಸಿದ್ದ ಬಯಕೆಯು ಚಟದ ರೂಪದಲ್ಲಿ ಈಗ ಬೇರೆಯವರ ಜೀವಗಳನ್ನು ತಿನ್ನುತ್ತಿದೆ. ಅವಳ ಶಾಪ ವರವಾಯಿತು ಮತ್ತು ಆ ವರವೇ ಇನ್ನೊಂದು ದೊಡ್ಡ ಶಾಪವಾಗಿ ಪರಿಣಮಿಸಿತು. ಹೌದು. ಹಾಗಾದ್ರೆ ಈ ಕಥೆಯ ಒಟ್ಟಾರೆ ಸಂದೇಶವೇನು? ಕೇಳುವಾಗ ಎಚ್ಚರವಾಗಿರಿ ಅನ್ನೋದೊಂದು ಸರಳವಾದ ನೀತಿ, ಅದಕ್ಕಿಂತ ಆಳವಾದದ್ದೇನಾದ್ರೂ ಇದೆಯಾ? ಬಯಕೆಯು ಇನ್ನೊಂದು ರೂಪದಲ್ಲಿರುವ ತಿರಸ್ಕಾರ. ಇದನ್ನ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ನೋಡಿ, ತಂಬಾಕು ಮೊದಲ ಜನ್ಮದಲ್ಲಿ ತಿರಸ್ಕಾರವನ್ನು ಅನುಭವಿಸಿದ್ಲು. ಅದರಿಂದ ತಪ್ಪಿಸ್ಕೊಳ್ಳೋಕೆ ಬಯಕೆಯ ಜಗತ್ತಿಗೆ ಹಾರಿದ್ಲು. ಆದರೆ ಅವಳು ಇಳಿದ ಜಾಗದಲ್ಲಿ ಕೇವಲ ಬಳಕೆಯ ವಸ್ತುವಾದ್ಲು. ಅವಳನ್ನು ಸುಡಲಾಯ್ತು, ಜಗಿಯಲಾಯ್ತು. ಇದು ಗೌರವಯುತವಾದ ಸ್ವೀಕಾರವೇ? ಖಂಡಿತ ಅಲ್ಲ. ಇದು ಕೂಡ ಒಂದ್ ರೀತಿಯ ತಿರಸ್ಕಾರವೇ. ಹೌದು, ಮುಖವಾಡ ಹಾಕಿಕೊಂಡ ತಿರಸ್ಕಾರ. ಸೊ, ನನಗೆ ಎಲ್ಲರೂ ಲೈಕ್ ಮಾಡ್ಬೇಕು ಅಂತ ಬಯಸೋದು, ಎಲ್ಲರೂ ನನ್ನನ್ನು ಗೌರವಿಸಬೇಕು ಅಂತ ಬಯಸೋದಕ್ಕಿಂತ ತುಂಬಾನೇ ಬೇರೆ. ನಿಖರವಾಗಿ. ಲೈಕ್ಸ್ಗಾಗಿ ಹೋದ್ರೆ ನೀವು ಒಂದು ವಸ್ತು ಆಗ್ಬೋದು, ಬಳಕೆ ಆಗ್ಬೋದು. ಆದರೆ ಗೌರವವನ್ನ ಬಯಸಿದ್ರೆ ನೀವೊಬ್ಬ ವ್ಯಕ್ತಿಯಾಗಿ ಉಳಿಯುತ್ತೀರಿ. ತಂಬಾಕು ಮೊದಲನೇದನ್ನು ಆರಿಸ್ಕೊಂಡ್ಲು, ಅದೇ ಅವಳ ದುರಂತ. ಈ ಕತೆ ಸಮಾಜ ಮಹಿಳೆಯರನ್ನ ಹೇಗೆ ನೋಡುತ್ತೆ ಅನ್ನೋದ್ರ ಬಗ್ಗೆನೂ ಹೇಳುತ್ತೆ ಅಲ್ವಾ? ಹೌದು, ಇದು ಒಂದು ತೀಕ್ಷ್ಣವಾದ ವ್ಯಾಖ್ಯಾನ. ಒಬ್ಬ ಮನುಷ್ಯಳಾಗಿ, ರಾಜ್ಕುಮಾರಿಯಾಗಿ ಅವಳಿಗೆ ಬೆಲೆ ಸಿಗಲಿಲ್ಲ. ಆದರೆ ಅವಳು ಮನುಷ್ಯಳಾಗಿ ಉಳಿಯದಿದ್ದಾಗ, ಒಂದು ವಸ್ತುವಾದಾಗ, ಒಂದು ಹಸಿವು ಆದಾಗ, ಆಗ ಮಾತ್ರ ಅವಳನ್ನ ಪೂಜಿಸಲಾಯಿತು, ಬಯಸಲಾಯಿತು. ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ. ಖಂಡಿತ. ಈ ಕಥೆ ಯಾವತ್ತೂ ತಂಬಾಕುವನ್ನು ಕೆಟ್ಟವಳು ಅಂತ ಚಿತ್ರಿಸೋದಿಲ್ಲ. ಅವಳ ನೋವು, ಅವಳ ಹತಾಶೆ ಎಲ್ಲವೂ ನಮಗೆ ಅರ್ಥವಾಗುತ್ತೆ. ಅವಳನ್ನ ಆ ನಿರ್ಧಾರಕ್ಕೆ ತಳ್ಳಿದ ಸನ್ನಿವೇಶಗಳನ್ನು ಕಥೆ ನಮ್ಮ ಮುಂದಿಡುತ್ತೆ. ಒಟ್ಟಿನಲ್ಲಿ ಈ ಒಂದು ಜಾನಪದ ಕಥೆ ಬಹಳ ದೊಡ್ಡ ವಿಷಯಗಳನ್ನ ಹಿಡಿದಿಟ್ಟಿದೆ. ಹೌದು, ಪುರಾಣ ಕಥೆಗಳ ಸೌಂದರ್ಯವೇ ಅದು. ಅವು ನೇರವಾಗಿ ಉಪದೇಶ ಮಾಡಲ್ಲ, ಬದಲಿಗೆ ನಮ್ಮನ್ನು ಯೋಚಿಸೋ ಹಾಗೆ ಮಾಡ್ತವೆ. ಹಾಗಾದ್ರೆ ಈ ಚರ್ಚೆಯನ್ನ ಮುಗಿಸೋ ಮೊದಲು ಕೇಳುಗರು ಯೋಚಿಸಲು ಒಂದು ಅಂತಿಮ ಪ್ರಶ್ನೆಯನ್ನ ಬಿಟ್ಟೋಗೋಣ. ಖಂಡಿತ. ಈ ಕಥೆಯು
ನಮ್ಮನ್ನು ಕೇಳುತ್ತದೆ, ನಾವು ಗೌರವವಿಲ್ಲದೆ ಯಾವುದನ್ನಾದ್ರೂ ಅಥವಾ ಯಾರನ್ನಾದ್ರೂ ಆಳವಾಗಿ ಬಯಸಿದಾಗ ನಾವು ನಿಜವಾಗಿಯೂ ಏನನ್ನು ಪೂಜಿಸುತ್ತಿದ್ದೇವೆ? ಆ ಬಯಕೆಯನ್ನೇ ಅಥವಾ ನಮ್ಮದೇ ವಿನಾಶವನ್ನೇ?